Good morning, children. In the previous class, I started the lesson 5, Brave Little Kavya. Okay, I told about Kavya and his brother Rahul. Yes. So in the previous class, what happened? They both next day they both went to the park and they are playing. Okay, that park is near to their home only. ಅವ್ರ ಮನೆ ಮುಂದೆನೇ ಒಂದು ಪಾರ್ಕ್ ಇರುತ್ತೆ, ಅಲ್ಲೆಲ್ಲರೂ ಆಟ ಆಡಲಿಕ್ಕೆ ಹೋಗ್ತಾರೆ. ರಾಹುಲ್ and his friends they are playing cricket. Okay, cricket ಆಡಲಿಕ್ಕೆ ಹೋಗಿರ್ತಾರೆ and they are not allowing to take her sister in their game. ಕ್ರಿಕೆಟ್ ಅಲ್ಲಿ ತಗೊಳ್ಳಿಕ್ಕೆ ಅವರು ತಗೊಳ್ಳೋದಿಲ್ಲ ಅಂತ ಹೇಳ್ಕೊಂಡು ಏನು ಮಾಡ್ತಾರೆ, ತನ್ನ ಸಿಸ್ಟರನ್ನು ತನ್ನ ಆಟಕ್ಕೆ ತಗೊಳ್ಳೋದೇ ಇಲ್ಲ. and in that time what happened, she went and she saw she sat on the merry-go-round. Okay, merry-go-round ಅದೇನು ರೌಂಡ್ ತಿಂತೀವಿ ಅಂತ ಹೇಳ್ತೀವಲ್ಲ, ಅದ್ರ ಮೇಲೆ ಕುತ್ಕೊಂಡಿರ್ತಾಳೆ. In that time she noticed one person. Okay, every day he used to come. Every day means not a long days before. Okay, only few days, only 5 to 6 days before he used to come in that park and he sit in the corner of one bench and he will see all the children those are playing. No, that children he is seeing or notice and he will go. Okay, and he parked his car in out of that park. Okay, everything she saw why he is coming and normally he is coming sitting notice every children and he will go. But in that day what happened, again he came same day, no, so he is little bit confused, little bit tension. Okay, he is sitting in that place, but something tension and something thinking going his head. ಅವ್ರ ತಲೆಯಲ್ಲಿ ಏನೋ ಥಿಂಕಿಂಗ್ ಹೋಗ್ತಾ ಇರ್ತದೆ, ಏನೋ ಥಿಂಕ್ ಮಾಡ್ತಿರ್ತಾನೆ ಅವನು, ಏನೋ ಆಗ್ತಾ ಇರ್ತದೆ, ಕೈ ಚಟ್ಪಡ್ತಿರ್ತಾನೆ, ಆ ಕಡೆ ನೋಡ್ತಿರ್ತಾನೆ. ಓಕೆ, ಈಸ್ roaming here and there, nothing, patience is not there. But Kavya saw that person, why he is doing like this, ಯಾಕೆ ಅವನು ಈ ಥರ ಮಾಡ್ತಿದ್ದಾನೆ, ಏನೋ ಪ್ರಾಬ್ಲಮ್ ಆಗಿದೆ, ಏನಾಗಿದೆ ಅಂತ ಹೇಳ್ಕೊಂಡು ಏನಾಗಿರ್ತಾಳೆ ಅವಳು, ಸುಮ್ಮನೆ ತನ್ನ ಥಿಂಕಿಂಗನ್ನು ಸ್ಟಾಪ್ ಮಾಡ್ಕೊಂಡು ಅಲ್ಲೇ ಕುತ್ಕೊಂಡ್ಬಿಡ್ತಾಳೆ. ಓಕೆನಾ? ಸೊ ಆಫ್ಟರ್ ದಟ್ ವಾಟ್ ಹ್ಯಾಪನ್ ವಿ ವಿಲ್ ಸಿ. ಆಲ್ ಆಫ್ ಯು ಓಪನ್ ಯುವರ್ ಟೆಕ್ಸ್ಟ್ ಬುಕ್, ಪೇಜ್ ನಂಬರ್ 63. ಓಕೆ, ಸೊ ಹೂ ನೋಸ್ ವಾಟ್ ಆನ್ ಹಿಸ್ ಮೈಂಡ್, ಥಾಟ್ ಕಾವ್ಯ ಆ್ಯಂಡ್ ಶ್ರಗ್ಡ್ ದ ಥಾಟ್ ಅಸೈಡ್. ಏನು ಮಾಡ್ತಾಳೆ, ಅವಳ ತಲೆಯಲ್ಲಿ ಏನು ಓಡ್ತಾ ಇದೆ, ಏನು ಯಾಕೆ ಈ ಥರ ಮಾಡ್ತಿದ್ದಾನೇನೋ ಅಂತ ಥಿಂಕ್ ಮಾಡಿಕೊಂಡು ತನ್ನ ತಲೆಯಲ್ಲಿ ಏನು ಥಿಂಕಿಂಗ್ ಬಂದಿತ್ತಲ್ಲ ಅದನ್ನೆಲ್ಲ ಸುಮ್ಮನೆ ಅಂದರೆ ಇರಲಿ ಬಿಡು, ಏನೋ ಒಂದು ಆಗ್ತಾ ಇದೆ ಅವನಿಗಂತ ಅಂದ್ಕೊಂಡು ಸುಮ್ಮನೆ ಆಗ್ಬಿಡ್ತಾಳೆ. Hey Kavya, time to go home. Rohan called out to her. She got up and started walking towards the park gate. Rohan was already there, laughing and waving goodbye to his friends. It was getting dark and there were only a few people left in the park. Rohan was waiting for her at the gate. Okay, now what happened? Everyone they played. Now it's time to they have to go return to their home. ವಾಪಸ್ ಮನೆಗೆ ಹೋಗಬೇಕಾಗಿದೆ ಅವರು. Hey Kavya, time to go home. Rohan called out her. Okay, ಏನು ಮಾಡ್ತಾನೆ ರೋಹನ್, ಕಾವ್ಯನ ಕರಿತಾನೆ, ಬಾ ಟೈಮ್ ಆಯಿತು, ನಾವು ಮನೆಗೆ ಹೋಗೋ ಟೈಮ್ ಆಯಿತು, ಸಂಜೆ ಆಯಿತು, ಮನೆಗೆ ಹೋಗೋಣ ಬಾ ಅಂತ ಹೇಳ್ಕೊಂಡು ಕಾವ್ಯನ ಕರಿತಾಳೆ. ಶಿ ಸ್ಯಾಟ್ ಇನ್ ದಟ್ ಮ್ಯಾರಿಗೋರೌಂಡ್ ಮೇಲೆ ಕುತ್ಕೊಂಡಿರ್ತಾಳೆ, ಹೌದಲ್ಲ. ಆ್ಯಂಡ್ ಶಿ ಗಾಟ್ ಅಪ್ ಆ್ಯಂಡ್ ಸ್ಟಾರ್ಟೆಡ್ ವಾಕಿಂಗ್ ಟುವರ್ಡ್ಸ್ ದ ಗೇಟ್ ಪಾರ್ಕ್. ಏನು ಮಾಡ್ತಾಳೆ ಅವಳು, ಮ್ಯಾರಿಗೋರೌಂಡಿಂದ ನಿಂತ್ಕೊಂಡು ಗೇಟ್ ಕಡೆ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಬಿಕಾಸ್ ರೋಹನ್ ವಾಸ್ ಆಲ್ರೆಡಿ ದೇರ್. ಓಕೆ, ಏನು ಮಾಡ್ತಾನೆ, ರೋಹನ್ ಆಲ್ರೆಡಿ ಗೇಟ್ ಹತ್ರ ಇರ್ತಾನೆ. ಆ್ಯಂಡ್ ವೇವಿಂಗ್ ಆ್ಯಂಡ್ ಲಾಫಿಂಗ್ ಆ್ಯಂಡ್ ವೇವಿಂಗ್ ಗುಡ್ ಬೈ ಟು ಹಿಸ್ ಫ್ರೆಂಡ್ಸ್. ಆ್ಯಂಡ್ ನಗ್ತಾ ಇರ್ತಾರೆ ಎಲ್ಲ, ಅಂದರೆ ಖುಷಿಯಾಗಿ ಆಟ ಆಡ್ತೀವಲ್ಲ ನಾವು ಅಂತ ಹೇಳ್ಕೊಂಡು ಈಸ್ ಲಾಫಿಂಗ್ ಆ್ಯಂಡ್ ಹಿ ಈಸ್ ಟೆಲಿಂಗ್ ಗುಡ್ ಬೈ ಟು ಹಿಸ್ ಫ್ರೆಂಡ್ಸ್ ಬಿಕಾಸ್ ದೇ ಆರ್ ಗೋಯಿಂಗ್, ನೋ, ಆ್ಯಂಡ್ ಹಿ ಈಸ್ ವೇಟಿಂಗ್ ಟು ಹರ್ ಸಿಸ್ಟರ್, ತನ್ನ ಅಕ್ಕನಿಗೆ ಈಸ್ ಸಿಸ್ಟರ್ ತನ್ನ ಅಕ್ಕನಿಗೆ ವೇಟ್ ಮಾಡ್ತಾ ಇರ್ತಾನೆ ಅವನು ಗೇಟ್ ಕಡೆ. ಉಳಿದವರೆಲ್ಲ ಹೋಗ್ತಿರ್ತಾನೆ. ವೇವಿಂಗ್ ಮೀನ್ಸ್ ವಾಟ್, ಸೇ ಗುಡ್ ಬೈ, ಥ್ಯಾಂಕ್, ಬಾಯ್ ಅಂತ ಈಗ ನಾವು ಕೈ ಮಾಡ್ತಿರೋದಲ್ಲ, ಕೈ ಬಾಯ್ ಮಾಡ್ಕೊಂಡು ಎಲ್ಲರಿಗೆ ನಗ್ತಾ ಏನು ಮಾಡ್ತಿರ್ತಾನೆ, ಬಾಯ್ ಮಾಡಿ ಎಲ್ಲರಿಗೆ ಕಳಿಸ್ಕೊಡ್ತಾ ಇರ್ತಾನೆ. ಆ್ಯಂಡ್ ಹಿ ಈಸ್ ಸ್ಟ್ಯಾಂಡಿಂಗ್ ಇನ್ ಫ್ರಂಟ್ ಆಫ್ ದಟ್ ಗೇಟ್ ಓನ್ಲಿ. ನಾನು ಗೇಟ್ ಕಡೆ ನಿಂತ್ಕೊಂಡು ಯಾರಿಗೆ, ಕಾವ್ಯಾಗೆ ವೇಟ್ ಮಾಡ್ತಾ ಇರ್ತಾನೆ. It was getting dark and there were only few people left in the park. ಏನಾಗಿತ್ತು, ಇಟ್ ವಾಸ್ ಡಾರ್ಕ್ ಮೀನ್ಸ್ ವಾಟ್, ಸ್ವಲ್ಪ ಕತ್ಲಾಗ್ತಾ ಇದೆ. ಓಕೆ, ಈವ್ನಿಂಗ್ ಟೈಮಲ್ಲಿ, ಸಂಜೆ ಟೈಮಲ್ಲಿ ನೋಡಿದ್ರಲ್ಲ, ಒಂದು 5:30 6:30 ಆದ ತಕ್ಷಣ ಸ್ವಲ್ಪ ಕತ್ಲಾಗ್ಲಿಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಆ ಥರ ಏನಾಯಿತು, ಸ್ವಲ್ಪ ಕತ್ಲೆ ಆಗ್ಲಿಕ್ಕೆ ಸ್ಟಾರ್ಟ್ ಆಯಿತು, ಅಲ್ಲಿ ಆ ಕತ್ಲೆ ಆಗಿತ್ತು. ಓಕೆನಾ? and there were some few people are there because in the night time or in the evening time they came early and they are going. Okay, only some people are there, ಸ್ವಲ್ಪ ಜನ ಅಷ್ಟೇ ಇದ್ರಂತೆ ಅಲ್ಲಿ ಪಾರ್ಕಲ್ಲಿ, ಎಲ್ಲರೂ ಬಂದವರು ಹೋಗ್ಬಿಟ್ಟಿದ್ರು. ಓಕೆ, and their friends also
ದೇ ಆಲ್ಸೋ ವೆಂಟ್, ಅವ್ರ ಫ್ರೆಂಡ್ಸು ಕೂಡ ಹೋಗಿದ್ರು. ಓನ್ಲಿ ಹಿ ಈಸ್ ವೇಟಿಂಗ್ ಟು ಹಿಸ್ ಸಿಸ್ಟರ್, ತನ್ನ ಅಕ್ಕನಿಗೋಸ್ಕರ ವೇಟ್ ಮಾಡ್ತಿದ್ದಾನೆ. ಓಕೆನಾ? and Rohan was waiting for her gate at the gate and he is waiting Kavya in front of that gate. Gate ಹತ್ರ ನಿಂತ್ಕೊಂಡು ಏನು ಮಾಡ್ತಿರ್ತಾನೆ, ವೇಟ್ ಮಾಡ್ತಿದ್ದಾನೆ. Hurry up, he said. Sorry, hurry up, he said impatiently. He was standing alone at the gate waiting for her to come. ಏನು ಮಾಡ್ತಾನೆ ಅವನು? ಹರಿ ಅಪ್, ಹರಿ ಅಪ್ ಅಂದರೆ ಬೇಗ ಬಾ ಅಂತ ಹೇಳ್ತಿರ್ತಾನೆ. ಇಂಪೇಷಂಟ್ಲಿ ಅಂದರೆ ಅಸಹನೆ ಅಥವಾ ಏನು, ಅವನಿಗೆ ತಾಳ್ಮೆ ಇಲ್ಲದೆ ಒಂದೆರಡು ನಿಮಿಷ ನಿಂತ್ಕೊಳ್ಳಿಕ್ಕೆ ಆಗೋದಿಲ್ಲ ಅವನಿಗೆ. ಆ ಥರ ಏನು ಮಾಡ್ತಾನೆ, ಬೇಗ ಬಾ, ಬೇಗ ಹೋಗೋಣ, ನನಗೆ ಬೇಗ ಹೋಗಬೇಕು, ಬೇಗ ಬಾ ಅಂತ ಹೇಳ್ಕೊಂಡು ಫಾಸ್ಟ್ ಬಾ ಅಂತ ಹೇಳ್ಕೊಂಡು ಏನು ಮಾಡ್ತಿರ್ತಾನೆ, ಕರಿತಾ ಇರ್ತಾನೆ. ಆ್ಯಂಡ್ ಹಿ ವಾಸ್ ಸ್ಟ್ಯಾಂಡಿಂಗ್ ಅಲಾನ್. Okay, no one in front of that gate or no one with him. Only he is standing and he is calling her sister. Okay, ಅವನ ಗೇಟ್ ಕಡೆ ಯಾರು ಕೂಡ ಇರುವುದಿಲ್ಲ, ಅವನೊಬ್ಬನೇ ಇರ್ತಾನೆ. ಮತ್ತು ಅಕ್ಕನಿಗೆ ಬೇಗ ಬಾ ಅಂತಲೂ ಕರಿತಿರ್ತಾನೆ. ವಾಟ್ ಹ್ಯಾಪನ್ಡ್ seemed so unreal that Kavya could not believe it was happening. The man in the black hoodie appeared from however and swooped on Rohan. Before Rohan could knew what was happening to him, the man had held a handkerchief to his face. Kavya stopped dead in her tracks. She saw Rohan's body go limp. Then it finally hit her what was happening. Her brother was being kidnapped. ಓಕೆ, ಏನಾಯಿತು? ಗೇಟ್ ಕಡೆ ಇದ್ದಾನೆ, ವೇಟ್ ಮಾಡ್ತಿದ್ದಾನೆ. ಆಫ್ಟರ್ ದಟ್ ವಾಟ್ ಹ್ಯಾಪನ್ಡ್ ದೆನ್ ಸೀಮ್ಡ್ ಸೋ unreal that Kavya could not believe it was happening. She is coming towards the gate and something happened. She is not believing what happened, because like that happening is happened in that time. What that is, the man is in the black hoodie appeared from nowhere and swooped on Rohan. That black dress and that person, he sat near the merry-go-round, in the corner of the seat. That person came and he swapped the who's Rohan. Okay, Rohan swapped means what? Attack suddenly. ಅವನೆಲ್ಲೋ ಒಂದು ಕಡೆ ಮೂಲೆಯಲ್ಲಿ ಕುತ್ಕೊಂಡಿರ್ತಾನಲ್ಲ, ಏನು ಮಾಡ್ತಾನೆ, ಒಂದೇ ಸಲ ಎಲ್ಲಿಂದ ಬಂದಿದ್ದಾನೋ ಗೊತ್ತಿಲ್ಲ, ಫಾಸ್ಟಾಗಿ ಬಂದು ರೋಹನ್ ಮೇಲೆ ಏನು ಮಾಡಿಬಿಡ್ತಾನೆ, ಅಟ್ಯಾಕ್ ಮಾಡಿಬಿಡ್ತಾನೆ. ಓಕೆ, ಬಿಫೋರ್ ರೋಹನ್ ಕುಡ್ ನೋ ವಾಟ್ ವಾಸ್ ಹ್ಯಾಪನಿಂಗ್ ಟು ಹಿಮ್, the man had held a handkerchief to his face. ಏನಾಯಿತು, ತನಗೇನು ಆಗ್ತಿದೆ ಅಂತ ಗೊತ್ತಾಗೋಕ್ಕಿಂತ ಮುಂಚೆನೇ ಅವನೇನು ಮಾಡ್ತಾನೆ, ಆ ಮ್ಯಾನ್ ರೋಹನ್ ಮುಖಕ್ಕೆ ಏನು ಹೇಳ್ತಾನೆ, ಹ್ಯಾಂಡ್ ಕರ್ಚಿಫನ್ನು ಹಿಡ್ಕೊಂಡ್ಬಿಡ್ತಾನೆ. ಓಕೆ, ಹಿ ಈಸ್ ವೇಟಿಂಗ್ ಇನ್ ಫ್ರಂಟ್ ಆಫ್ ಗೇಟ್ ಕಡೆ ವೇಟ್ ಮಾಡ್ತಿರ್ತಾನೆ. ಅಕ್ಕನೂ ಬರ್ತಾ ಇದ್ದಾಳೆ, ಬಟ್ ಇದು ಅವಳೇನು ಕಾವ್ಯನ ಕಣ್ಮುಂದೆನೇ ಆಗ್ತಾ ಇದೆ, ಕಾವ್ಯ ನೋಡ್ತಾ ಇದ್ದಾಳೆ, ಅವಳಿಗೆ ಗೊತ್ತಿಲ್ಲದೇನೆ ಶಾಕ್ ಆಗಿಬಿಟ್ಟಿರ್ತಾಳೆ. ಅವಳು ಏನೋ ಆಗ್ತಾ ಇದೆ, ಯಾರೋ ಬಂದರು, ಅವನ ಮುಂದೆ ಬಂದು ಏನು ಮಾಡಿಬಿಟ್ರು, ಅಟ್ಯಾಕ್ ಮಾಡಿಕೊಂಡು ಅವನನ್ನು ಏನು ಮಾಡ್ತಾರೆ, ಹ್ಯಾಂಡ್ ಕರ್ಚಿಫನ್ನು ಇಟ್ಕೊಂಡಿರ್ತಾನೆ. Okay, what happened? He hold a handkerchief on Rohan's face. Kavya stopped dead in her track. Okay, she don't know what is going on. ಆಗ್ತಾ ಇದೆ, something is wrong. And when she saw everything, she is completely froze. ಏನಾಗ್ಬಿಟ್ಟು ಅಲ್ಲೇ ಸ್ಟ್ರಕ್ ಆಗ್ಬಿಟ್ಲು, ಸ್ಟಾಪ್ ಆಗ್ಬಿಟ್ಲು. ಅವಳು ನಡ್ಕೊಂಡ್ ಬರ್ತಾ ಇರೋ ದಾರಿಯಲ್ಲಿ, ಟ್ರ್ಯಾಕ್ ಮೀನ್ಸ್ ಅವಳು ನಡ್ಕೊಂಡ್ ಬರ್ತಿರೋ ದಾರಿಯಲ್ಲಿ ಏನು ಮಾಡಿಬಿಟ್ಲು, ಒಂದೇ ಸಲ ಸ್ಟಾಪ್ ಆಗಿಬಿಟ್ಲು. ಏನು ಮಾಡ್ಬೇಕಂತ ಅವಳಿಗೆ ಗೊತ್ತಾಗ್ತಿಲ್ಲ, ಏನು ನೋಡ್ತಿದ್ದೀನಿ, ನಿಜನೋ ಸುಳ್ಳು, ಒಟ್ಟೇನು ಅನ್ಕಾನ್ಷಿಯಸ್ ಥರ ಏನೂ ಗೊತ್ತಾಗದೆ everything will stop. Okay, she saw Rohan's body go limp. Then it finally hit her what was happening. Her brother was being kidnapped. ಏನಾಗ್ತಾ ಇದೆ, ಅವನ ಬ್ರದರನ್ನು ಯಾರೋ ಎಳ್ಕೋತಾ ತೊಗೊಂಡು ಹೋಗ್ತಾ ಇದ್ದಾರೆ. ಅವಾಗ ಅವಳಿಗೆ ಪಟ್ಟೆ ಅರ್ಥ ಆಗುತ್ತೆ, ಅಂದರೆ ಇಲ್ಲಿ ಏನೋ ಆಗಿದೆ, ನನ್ನ ತಮ್ಮನಿಗೆ ಏನು ಮಾಡಿಬಿಟ್ಟಿದ್ದಾರೆ, ಕಿಡ್ನ್ಯಾಪ್ ಮಾಡಿಬಿಟ್ಟಿದ್ದಾರೆ ಅಂತ ಅವಳಿಗೆ ಏನಾಗುತ್ತೆ, ಆವಾಗ ಅರ್ಥ ಆಗುತ್ತೆ, ಆವಾಗ ಗೊತ್ತಾಗ್ಬಿಡುತ್ತೆ ಅವಳಿಗೆ. ಓಕೆ, ಸೊ ನೆಕ್ಸ್ಟ್ the man started rushing towards his jeep with Rohan in his arms. Kavya let out a loud piercing scream and ran towards the man. She wrapped herself around the man's leg,
slowing him down and making it difficult for him to move. All the while screaming for help, the man tried to shake her off, but she had held on tight. He tried to walk towards the jeep, but with Kavya wrapped in death grip around his leg, he could not move more than a couple of inches. Okay, finally what happened? His brother got kidnapped. ಯಾರು ಇರ್ತಾನಲ್ಲ ಆ ಮ್ಯಾನ್ ಕುತ್ಕೊಂಡಿರ್ತಾನೆ, ಅವನು ಏನು ಮಾಡ್ಕೊಂಡು ಸುಮ್ಮನೆ ಡೈಲಿ ಬರೋದು ನೋಟಿಸ್ ಮಾಡೋದು ಹೋಗ್ತಿರ್ತಾನೆ. ಬಿಕಾಸ್ ಆಫ್ ವೈ ಹಿ ಈಸ್ ಕಮಿಂಗ್, ಯು ವಾಂಟೆಡ್ ಟು ಕಿಡ್ನಾಪ್ ಎನಿಥಿಂಗ್ ಎನಿವನ್. ಯಾರಿಗೂ ಒಬ್ರಿಗೆ ಕಿಡ್ನಾಪ್ ಮಾಡಬೇಕು. ಬಿಕಾಸ್ ಇಫ್ ಹಿ ವಿಲ್ ಡೂ ಕಿಡ್ನಾಪ್ ಮೀನ್ಸ್ ವಾಟ್ ವಿಲ್ ಹ್ಯಾಪನ್? ಹಿ ವಿಲ್ ಆಸ್ಕ್ ಮನಿ. ಓಕೆ, ದುಡ್ಡು ಕೇಳ್ಬೋದು, ಆರಾಮಾಗಿ ದುಡ್ಡು ಸಿಗುತ್ತೆ ನನಗೆ, ಹೌದಲ್ವಾ? ಇಫ್ ಹಿ ವಿಲ್ ಆಸ್ಕ್ ಮನಿ ಮೀನ್ಸ್ ಹಿ ವಿಲ್ ಬಿ ಅ ರಿಚ್, ತಾನು ರಿಚ್ ಆಗಿರ್ಬೋದು, ಆರಾಮಾಗಿರ್ಬೋದು ಅಂತ ಹೇಳ್ಕೊಂಡು ಥಿಂಕ್ ಮಾಡ್ಕೊಂಡು, ದಟ್ ಈಸ್ ಅ ರಾಂಗ್ ಡಿಸಿಷನ್. ಓಕೆ, ಪೊಲೀಸರ ಕೈಯಲ್ಲಿ ಸಿಕ್ಕರೆ ಏನಾಗುತ್ತೆ, ಕರೆಕ್ಟಾಗಿ ಅವ್ರು ಜೈಲಿಗೆ ಹಾಕೊಂಡು ಪನಿಷ್ಮೆಂಟ್ ಕೊಡ್ತಾರೆ, ಹೌದಾ? ಸೊ ಆದರೂ ಅವನು ಏನು ಮಾಡ್ತಾನೆ, ನಾನು ಆರಾಮಾಗಿರ್ಬೋದೇನೋ ಈ ಥರ ಥಿಂಕ್ ಮಾಡ್ಕೊಂಡು, ಈಸ್ ಒನ್ ಆಫ್ ಅ ಬ್ಯಾಡ್ ಮ್ಯಾನ್. ಅಂದರೆ ಏನು, ಒಂದು ಪೊಲೀಸ್ ಥೀಫ್, ಈಸ್ ಕಳ್ಳ ಅವನು. ಓಕೆನಾ, ಮಕ್ಕಳನ್ನ ಕಿಡ್ನ್ಯಾಪ್ ಮಾಡಿಕೊಂಡು ದುಡ್ಡು ಕೇಳ್ಬೋದು, ಬಂಗಾರ ಕೇಳ್ಬೋದು, ಹೌದಲ್ವಾ? ಸೊ ಆ ಥರ ಪ್ಲಾನಿಂಗ್ ಇಟ್ಕೊಂಡು ಏನು ಮಾಡ್ತಾನೆ, ಅವ್ನು ಡೈಲಿ ನೋಟಿಸ್ ಮಾಡಿಕೊಂಡು ಫೈನಲ್ ಒಂದು ಏನು ಮಾಡ್ತಾನೆ, ಅವನು ಕಿಡ್ನ್ಯಾಪ್ ಮಾಡ್ತಾನೆ. ಬಟ್ in that situation what happened, Kavya, she don't know what is happening, what is going on now. ಈಗ ಯಾಕೆ ಈ ಥರ ಆಗ್ತದೆ, ಏನಾಗ್ತದೆ ಗೊತ್ತೇ ಇಲ್ಲ. ಆ ಟೈಮಲ್ಲಿ ಏನಾಗ್ಬಿಡುತ್ತೆ, ಅಲ್ಲಿಂದ ಅವನನ್ನು ಎಳ್ಕೊಂಡು ತಗೊಂಡು ಹೋಗ್ತಾ ಇರ್ತಾನೆ. ಓಕೆ, ದ ಮ್ಯಾನ್ ಸ್ಟಾರ್ಟೆಡ್ ರಶಿಂಗ್ ಟುವರ್ಡ್ಸ್ ಹಿಸ್ ಜೀಪ್ ವಿತ್ ರೋಹನ್ ಇನ್ ಹಿಸ್ ಆರ್ಮ್. ವಾಟ್ ಹಿ ಡಿಡ್, ಹಿ ಟುಕ್ ದಟ್ ರೋಹನ್ಸ್ ಬಾಡಿ, ಅಂದ್ರೆ ಏನು, ಅವನಿಗೆ ಹ್ಯಾಂಡ್ ಕರ್ಚಿಪಿಗೆ ಏನೋ ಸ್ಪ್ರೇ ಮಾಡ್ಬೇಕು ಹಿಡ್ಕೊಂಡಿರ್ತಾನೆ, ಹೌದಲ್ಲ? ಅವ್ನು ಅನ್ಕಾನ್ಷಿಯಸ್ ಆದ ತಕ್ಷಣ ಅವನು ಗಟ್ಟಿಯಾಗಿ ಹಿಡ್ಕೊಂಡು ಏನು ಮಾಡ್ತಿರ್ತಾನೆ, ತನ್ನ ಜೀಪ್, ಈ ಪಾರ್ಕ್ಡ್ ಜೀಪ್ ಔಟ್ ಆಫ್ ದಟ್ ಪಾರ್ಕ್, ಆ ಪಾರ್ಕಿನ ಹೊರಗಡೆ ಪಾರ್ಕಿಂಗ್ ಮಾಡಿರ್ತಾನೆ, ಹೌದಲ್ಲ? ಜೀಪನ್ನು ಇಟ್ಟಿರ್ತಾನೆ, ಹೌದಲ್ಲ? ಆ ಜೀಪ್ ಕೂಡ ಅವನನ್ನು ಎಳ್ಕೊಂಡು ಹೋಗ್ತಿರ್ತಾನೆ. ಆರ್ಮಲ್ ಅಂದರೆ ಹಿಂಗೆ ತನ್ನ ಭುಜದ ಮೇಲೆ ಕೈ ಇಟ್ಕೊಂಡು ಏನು ಮಾಡ್ತಿರ್ತಾನೆ, ಗಟ್ಟಿಯಾಗಿ ಎಳ್ಕೊಂಡು ತೊಗೊಂಡು ಹೋಗ್ತಾ ಇರ್ತಾನೆ. Kavya let out a loud piercing scream and ran towards the man. Okay, when she saw everything, no, in first what happened, she dead ಅಂದ್ರೆ ಏನು, ಸ್ಟಾಪ್ ಆಗಿಬಿಡ್ತಾಳೆ, ಎವ್ರಿಥಿಂಗ್ ವಿಲ್ ಸ್ಟಾಪ್. ಓಕೆ, ಏನು ಥಿಂಕಿಂಗ್ ಆಗ್ತಾ ಇಲ್ಲ. ಆಫ್ಟರ್ ಸಮ್ ಟೈಮ್ ಶಿ ಸ್ಟಾರ್ಟೆಡ್ ಟು ಸ್ಕ್ರೀಮ್ ಲೌಡ್ಲಿ, ಶಿ ಸ್ಟಾರ್ಟೆಡ್ ಟು ಸ್ಕ್ರೀಮ್ ಅಂದ್ರೆ ಏನು ಮಾಡ್ತಾಳೆ, ಸ್ಕ್ರೀಮ್ ಅಂದ್ರೇನು, ಶೌಟ್, ಜೋರಾಗಿ ಕಿರ್ಚ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಹೆಲ್ಪ್ ಅಂತ ಹೇಳ್ಕೊಂಡು ಜೋರಾಗಿ ಕಿರ್ಚ್ಲಿಕ್ಕೆ ಸ್ಟಾರ್ಟ್ ಮಾಡಿ ಏನು ಮಾಡ್ತಾಳೆ, ಯಾರು ಮ್ಯಾನ್ ಇರ್ತಾನಲ್ಲ, ಕಿಡ್ನ್ಯಾಪ್ ಮಾಡಿರ್ತಾನಲ್ಲ, ಅವನ ಹಿಂದೆ ಓಡಲಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಶಿ wrapped herself around the man's leg. ಓಕೆ, ಆ್ಯಂಡ್ ವಾಟ್ ಶಿ ಡಿಡ್, ಫೈನಲಿ ಶಿ ರೀಚ್ಡ್ ದಟ್ ಮ್ಯಾನ್, ಆ ಮ್ಯಾನ್ ಹತ್ರ ರೀಚ್ ಆಗ್ತಾಳೆ. ಆ್ಯಂಡ್ ವಾಟ್ ಶಿ ಡಿಡ್, ಶಿ wrapped herself ಟು ದಟ್ ಮ್ಯಾನ್ ಲೆಗ್ಸ್. ತನ್ನ ಮ್ಯಾನ್ ಇರ್ತಾನಲ್ಲ, ಆ ಕಿಡ್ನ್ಯಾಪರ್ ಇರ್ತಾನಲ್ಲ, ಆ ಕಿಡ್ನ್ಯಾಪರ್ ಕಾಲಿಗೆ ಗಟ್ಟಿಯಾಗಿ ಏನು ಮಾಡ್ತಾಳೆ, ಕಾಲನ್ನು ಹಿಂಗೆ ಹಿಡ್ಕೊಂಡ್ಬಿಡ್ತಾಳೆ. ವ್ರ್ಯಾಪ್ಡ್ ಅಂದ್ರೆ ಏನು, ಸುತ್ತಕೊಡ್ತಾಳೆ, ತನ್ನ ಎರಡು ಕೈಗಳಿಂದ ಕಾಲಿ ಗಟ್ಟಿಯಾಗಿ ಹಿಡ್ಕೊಂಡು ಆ ಕಿಡ್ನ್ಯಾಪರ್ ಕಾಲಿಗೆ ಗಟ್ಟಿಯಾಗಿ ಹಿಡ್ಕೊಂಡ್ಬಿಡ್ತಾಳೆ. ಸ್ಲೋವಿಂಗ್ ಹಿಮ್ ಡೌನ್ ಆ್ಯಂಡ್ ಮೇಕಿಂಗ್ ಇಟ್ ಡಿಫಿಕಲ್ಟ್ ಫಾರ್ ಹಿಮ್ ಟು ಮೂವ್. ಏನು ಮಾಡ್ತಾಳೆ, ಗಟ್ಟಿಯಾಗಿ ಹಿಡ್ಕೊಂಡ್ರೆ, ಯಾಕೆ ಹಿಡ್ಕೊಂತಾಳೆ ಅಂದರೆ ಸ್ಲೋ ಆಗಿ ಅವನು ಹೋಗ್ತಿದ್ದಾನೆ, ಬಟ್ ಜಾಸ್ತಿ ಅವನಿಗೆ ಫಾಸ್ಟಾಗಿ ನಡಿಲಿಕ್ಕೆ ಆಗ್ತಿಲ್ಲ. ಬಿಕಾಸ್ ಅವಳು ಕಾಲಿಗೆ ಗಟ್ಟಿಯಾಗಿ ಹಿಡ್ಕೊಂಡಿದ್ದಾನೆ, ಆದರೂ ಹಿಂಗೆ ಎಳ್ಕೊಂಡು ಹೋಗ್ತಿದ್ದಾನೆ ಅವನು, ಬಟ್ ನಾಟ್ ಫಾಸ್ಟ್, ಸ್ಲೋ ಆಗಿ ಹೋಗ್ಲಿಕ್ಕೆ ಆಗ್ತಿದೆ ಅವನಿಗೆ. ಓಕೆ, ಡಿಫಿಕಲ್ಟ್ ಟು ವಾಕ್, ಅವನಿಗೆ ಜಾಸ್ತಿ ಫಾಸ್ಟಾಗಿ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ವಾಕ್ ಮಾಡಲಿಕ್ಕೆ ಆಗದೆ ಇರೋ ಥರ ಅವಳು ಏನು ಮಾಡ್ತಾಳೆ, ಗಟ್ಟಿಯಾಗಿ ಕಾಲನ್ನು ಹಿಡ್ಕೊಂಡಿರ್ತಾಳೆ. All the while screaming for help, and what she is doing, she is shouting again and again. ಹೆಲ್ಪಿಗೋಸ್ಕರ ಜೋರಾಗಿ ಕಿರಿಸ್ತಾ ಇದ್ದಾಳೆ ಅವಳು, ಕಾಲು ಹಿಡ್ಕೊಂಡು. ಆದರೂ ಕಾಲು ಹಿಡ್ಕೊಂಡ್ರು ಏನು ಮಾಡ್ತಿರ್ತಾಳೆ, ಜೋರಾಗಿ ನನಗೆ ಹೆಲ್ಪ್ ಮಾಡ್ರಿ ಅಂತ ಎಲ್ಲರ ಕಡೆ ಏನು ಮಾಡ್ತಿರ್ತಾಳೆ, ಜೋರಾಗಿ ಕಿರಿಸ್ತಾ ಇರ್ತಾಳೆ. The man tried to shake her off, but she held on tight. That kidnapper, he is doing, he wanted to shake and he wanted to escape from that hand. ಅವಳು ಗಟ್ಟಿಯಾಗಿ ಹಿಡ್ಕೊಂಡಿರ್ತಾಳಲ್ಲ, ಆ ಕೈಯನ್ನು ತಪ್ಪಿಸ್ಕೋಬೇಕು, ಅವಳು ಹಿಡ್ಕೊಂಡಿದ್ದ ತನ್ನ ಕಾಲನ್ನು ಎಸ್ಕೇಪ್ ಮಾಡ್ಕೋಬೇಕು ಅಂತ ಹೇಳ್ಕೊಂಡು ಫುಲ್ ಬಾಡಿ ಹಿಂಗೆ ಶೇಕ್ ಮಾಡ್ತಿರ್ತಾನೆ. ಬಟ್ ಶಿ ಹೋಲ್ಡ್ ವೆರಿ ಟೈಟ್ಲಿ, ಫಿಟ್ಟಾಗಿ ಗಟ್ಟಿಯಾಗಿ ಹಿಡ್ಕೊಂಡಿರ್ತಾಳೆ. ಟೈಟ್ ಅಂದ್ರೆ ಏನು, ಗಟ್ಟಿಯಾಗಿ ಹಿಡ್ಕೊಂಡಿರ್ತಾಳೆ. ಸೊ ಹಿ ಕಾಂಟ್ ಮೂವ್, ಅವನಿಗೆ ಮೂವ್ ಆಗ್ಲಿಕ್ಕೆ ಆಗ್ತಿಲ್ಲ, ಏನೋ ಸ್ಲೋ ಆಗಿ ನಡ್ಕೊಂಡು ಹೋಗ್ತಿದ್ದಾನೆ, ಬಟ್ ಹಿ ಕಾಂಟ್ ಗೋ ವೆರಿ ಫಾಸ್ಟ್. ಓಕೆ, he tried to walk towards the jeep, but with Kavya wrapped in a death grip around his legs, he could not move more than a couple of inch. Okay, what happened, Kavya, she wrapped herself to his leg. No, he is moving to jeep kode hogta idane, but he can't go very fastly, and because of what, she hold very
tightly. See, death grip means what? A very tight grip. Okay, grip ಅಂದ್ರೆ ಗಟ್ಟಿಯಾಗಿ ಹೋಲ್ಡ್ ಮಾಡ್ಕೊಂಡಿದ್ದಾಳೆ, ಹಿಡ್ಕೊಂಡಿದ್ದಾಳೆ. ಓಕೆನಾ? His legs, he could not move more than a couple of inches. Couple of ಅಂದ್ರೆ ಏನು, 2 ಇಂಚು ಕೂಡ ಅವನಿಗೆ ಮುಂದೆ ಹೋಗ್ಲಿಕ್ಕೆ ಆಗ್ತಿಲ್ಲ. ಆ ತರ ಗಟ್ಟಿಯಾಗಿ ಹಿಡ್ಕೊಂಡು ಎಲ್ಲರ ಕಡೆ ಜೋರಾಗಿ ಏನ್ ಮಾಡ್ತಾ ಇರ್ತಾಳೆ ಅವಳು, ಕಿರಿಸ್ತಾ ಇರ್ತಾಳೆ. ನಮ್ಗೆ ಹೆಲ್ಪ್ ಮಾಡಿ, ಹೆಲ್ಪ್ ಮೀ ಅಂತ ಜೋರಾಗಿ ಕಿರಿಸ್ತಾ ಆ ಕಾಲನ್ನು ಕೂಡ ಗಟ್ಟಿಯಾಗಿ ಹಿಡ್ಕೊಂತ ಅವನು ಎಷ್ಟು ಎಸ್ಕೇಪ್ ಅಂದ್ರೆ ಹೊರಗಡೆ ಕಾಲನ್ನ ಬಿಡಿಸ್ಕೋಬೇಕಂತ ಎಷ್ಟು ಟ್ರೈ ಮಾಡ್ತಾನೆ. ಬಟ್ ಆದ್ರೂ ಅವಳಿಗೇನ ಅವನು ಬಿಡಿಸ್ಕೊಳ್ಳಿಕ್ಕೆ ಬಿಡ್ತಾ ಇರೋದಿಲ್ಲ. ಓಕೆನಾ? By then, the people in the park had started moving towards them, alerted by the little girl's screams. Frustrated, the man dropped Rohan on the footpath. He then grabbed Kavya by the hair and flung her away. Kavya fell face first. She could taste blood and saw black spots before her eyes. But then she remembered Rohan and turned around. Rohan was lying a few feet away from her. Okay, what happened? ಜೋರಾಗಿ ಕಿರ್ತಾ ಇರ್ತಾರಲ್ಲ, ಸ್ವಲ್ಪ ಮುಸ್ಕಾಗಿರ್ತದೆ, ಕತ್ಲೆ ಆಗಿರ್ತದೆ, ಅಲ್ಲಿ ಯಾರು ಜನರು ಇರುವುದಿಲ್ಲ, ಸ್ವಲ್ಪ ಜನ ಅಷ್ಟೇ ಪಾರ್ಕ್ ಒಳಗಡೆ ಇರ್ತಾರೆ, ಅವರು ಕೂಡ ಗೇಟ್ ಹತ್ರ ಇದ್ದಾರೆ. ಹೌದಾ? ಸೊ by then the people in the park had started coming towards them. Okay, now the people, they heard that words, they are screaming, someone screaming. Okay, alerted by the little girl's scream. Okay, ಯಾರೋ ಜೋರಾಗಿ ಕಿರ್ತಾ ಇದ್ದಾರೆ, ಯಾರೋ ಕರೀತಾ ಅಂದ್ರೆ ಕೂಗ್ತಾ ಇದಾರಲ್ಲ ಅಂತ ಹೇಳ್ಕೊಂಡು ಅಲರ್ಟ್ ಅಂದ್ರೇನು ಕೇಳ್ಕೊತಾರೆ ಅಥವಾ ಎಚ್ಚರಾಗಿ ಏನ್ ಮಾಡ್ತಾರೆ, ಅವ್ರು ಎಲ್ಲ ಇದಾರಲ್ಲ ಗೇಟ್ ಕಡೆ, ಅವ್ರ ಕಡೆ ಬರ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಓಕೆ, ಫಸ್ಟ್ ಡೇಡ್ ದ ಮ್ಯಾನ್ ಡ್ರಾಪ್ಡ್ ರೋಹನ್ ಆನ್ ದ ಫುಟ್ಪಾತ್. ಸೊ ಎಲ್ಲರೂ ಬರೋದು ನೋಡ್ಕೊಂಡು ಫಸ್ಟ್ ಏಡ್ ಅಂದ್ರೆ ಏನು, ಫ್ರೆಶರ್ ಅಂದ್ರೆ ಅವ್ರು ನೋಡ್ಕೊಂಡು ಹೆದರಿಕೆ, ಒಂಥರ ಟೆನ್ಷನ್ ಆಗ್ಬಿಡುತ್ತೆ, ಹೆದರಿಕೆ ಆಗ್ಬಿಡುತ್ತೆ. ಯಾಕಂದ್ರೆ ಎಲ್ಲರೂ ಸೇರ್ಕೊಂಡು ಅವನಿಗೆ ಹಿಡಿದ್ರೆ ಪೊಲೀಸಿಗೆ ಕೊಡ್ಬೋದು ಅಥವಾ ಅವನಿಗೆ ಹೊಡಿಬಹುದು. ಹೌದಲ್ಲ? ಅವತ್ತು ಒಂಥರ ಏನು ಗೊಂದಲ ಆಗಿ ಟೆನ್ಷನ್ ಆಗಿ ಏನ್ ಮಾಡ್ತಾನೆ ಅವನು, ಯಾರನ್ನ ರೋಹನ್ ಅಂತಾನೆ ಆರ್ಮಲ್ಲಿ ಇಟ್ಕೊಂಡಿರ್ತಾನೆ, ಕೈಯಲ್ಲಿ ಇಟ್ಕೊಂಡಿರ್ತಾನಲ್ಲ, ಅವನನ್ನ ಫುಟ್ಪಾತ್ ಮೇಲೆನೆ ಬಿಸಾಕ್ತಾನೆ ಅಥವಾ ಅವನ ಫುಟ್ಪಾತ್ ಮೇಲೆನೆ ಬಿಟ್ಬಿಡ್ತಾನೆ. He then grabbed Kavya by the hair and flung her away. And Kavya also, she also wrapped herself to his legs. No, what he did, he fell down that Rohan to the footpath, and after that he grabbed her hair. ಕಾವ್ಯನ ಹೇರ್ ಹಿಡ್ಕೊಂಡು ಏನ್ ಮಾಡ್ತಾನೆ, ಅವನನ್ನ ದೂರ ತಳ್ಳಿಬಿಡ್ತಾನೆ. ಓಕೆ, ಕಾವ್ಯ ಕಾಲಿಗೆ ಹಿಡ್ಕೊಂಡಿರ್ತಾಳೆ ಅವರಲ್ಲ, ಅವಳ ಹೇರ್ ಹಿಡ್ಕೊಂಡು ದೂರ ತಳ್ಳಿಬಿಡ್ತಾಳೆ. ಓಕೆ, ಕಾವ್ಯ ಫೆಲ್ ಫೇಸ್ ಫಸ್ಟ್. ಏನಾಗ್ತಾಳೆ, ಅವಳು ದೂರ ತಳ್ಳಿದ ತಕ್ಷಣ ಅವಳ ಮುಖ ಏನಾಗುತ್ತೆ, ನೆಲಕ್ಕೆ ಬಡಿಯೋ ಹಾಗೆ ಅವಳು ಬೀಳ್ತಾಳೆ. ಓಕೆನಾ? ಶಿ ಕುಡ್ ಟೇಸ್ಟ್ ಬ್ಲಡ್ ಆ್ಯಂಡ್ ಸಾ ಬ್ಲ್ಯಾಕ್ ಸ್ಪಾಟ್ಸ್ ಬಿಫೋರ್ ಹರ್ ಐಸ್. ಏನಾಗುತ್ತೆ, ಅವಳು ದೂರ ಹಿಂಗೆ ತಳ್ಳಿಬಿಟ್ರೆ ಮುಖನ ನೆಲಕ್ಕೆ ಬಡಿದ್ರೆ ಏನಾಗುತ್ತೆ, ಬ್ಲಡ್ ಬರುತ್ತೆ. ಹೌದಲ್ಲ? ಅವಳಿಗೂ ಕೂಡ ಬ್ಲಡ್ ಬರುತ್ತೆ, ಮತ್ತೆ ಕಣ್ಣು ಮುಂದೆ ಎಲ್ಲ ಬ್ಲ್ಯಾಕ್ ಸ್ಪಾಟ್ ಅಂದರೆ ಕತ್ಲು ಆವರಿಸಿದಂಗಾಗಿ ಅವಳು ಏನಾಗ್ತಾಳೆ, ಸ್ವಲ್ಪ ಎಕ್ಸ್ಟ್ರಾ ತಪ್ತಾ ಇದ್ದಾಳೆ. But then she remembered Rohan and turned around. Rohan was lying a few feet away from her. ಅವಾಗೇನಾಗುತ್ತೆ, ಅವಳು ಕಣ್ಮುಂದೆ ಫುಲ್ ಕತ್ಲೆ ಬರ್ತಾ ಇದೆ, ಬ್ಲಡ್ ಬರ್ತಾ ಇದೆ, ಮುಖದ ಅಂದರೆ ಬಾಯಿಂದನೋ ಮೂಗಿಂದನೋ ಬ್ಲಡ್ ಬರ್ತಾ ಇದೆ ಅವಳಿಗೆ. ಆದರೂ ಅವಳು ಏನು ಮಾಡ್ತಾಳೆ, ಮತ್ತೆ ಅವಳಿಗೆ ಶಿ ರಿಮೆಂಬರ್ಡ್ ರೋಹನ್ ನೆನ್ಪು ಮಾಡ್ಕೋತಾಳೆ, ಎಲ್ಲಿದ್ದಾನೆ ರೋಹನ್ ತಮ್ಮ ಅಂತ ಹೇಳ್ಕೊಂಡು. ಶಿ ಟರ್ನ್ ಬ್ಯಾಕ್ ಆ್ಯಂಡ್ ಶಿ ಸಾ ರೋಹನ್ ಏನಾದ್ರು ನೋಡ್ತಾಳೆ. He also fell near that ಕಾವ್ಯ ಉಂಡೆ. ಆ ಕಾವ್ಯ ಸ್ವಲ್ಪ ಮುಂದೆ ಹತ್ರನೇ ಏನಾಗಿರ್ತಾನೆ, ಅವನು ಕೂಡ ಕೆಳಗಡೆ ಅಲ್ಲಿ ಬಿದ್ದಿರ್ತಾನೆ. ಅಂದರೆ ಯಾರು ಕಿಡ್ನ್ಯಾಪರ್, ಅವನನ್ನು ಕೂಡ ಅಲ್ಲಿ ಫುಟ್ಪಾತ್ ಮೇಲೆ ಬಿಸಾಕಿ ಅವಳನ್ನ ಕಾವ್ಯನ ಕೂಡ ತಳ್ಳಿ ಅವನು ಓಡಿ ಹೋಗಿರ್ತಾನೆ. ಓಕೆ, so I will conclude here, I will continue in the next class. Okay, so here what happened, they are playing, so in that unknown person, what he is doing, he wanted to escape or he wanted to kidnap the children. Kidnap ಮಾಡ್ಲಿಕ್ಕೆ ಬಂದಿರ್ತಾನೆ ಅವನು. he kidnapped ಕಾವ್ಯ's brother ರಾಹುಲ್ಗೆ ಕಿಡ್ನ್ಯಾಪ್ ಮಾಡ್ತಾನೆ ಅವನು. ಮತ್ತೇನು ಮಾಡ್ತಿರ್ತಾನೆ, ತಗೊಂಡು ಹೋಗ್ತಿರ್ತಾನೆ. in that time what she did, so everyone, they are going their home. Okay, and only Kavya and few people in the park. Okay, Kavya, she is coming to near to gate. In that situation what happened, that unknown person, he kidnapped Rahul. Okay, in that time a few seconds she froze. Okay, she don't know what is happening and what she have to do. After some time what she did, she ran towards that man and she hold his legs very tightly, and what she did, he can't move like that very tightly. She grabbed his legs.
After some time, she is asking help for everyone. She is screaming very loudly. When people heard that screaming voice, they came near the park or near the gate, and when they are coming very tensionally, frustratedly, what he did, that kidnapper or that unknown person, he felt that Rohan, and he rushed that Kavya, and he pulled the Kavya hair and he rushed towards Kavya and he ran from that place. Okay, after some time, so Rohan and Kavya both are there only, but that person he went. Okay, so till I completed, I will give you meaning. Shrugged, S-H-R-U-G-G. Shrugged means kuggida. Okay, write the meanings. Okay, and impatient. Patient means what? ತಾಳ್ಮೆ. Okay, patience ಅಂದ್ರೆ patience. Okay, patient ಬೇರೆ patience. Patience means ತಾಳ್ಮೆ. Impatience. Okay, ತಾಳ್ಮೆ ಇಲ್ಲದ್ದು ಅಸಹನೆ. ಸಹನೆನು ಅಂತ ಹೇಳ್ತೀವಿ. ಸಹನೆ ಅಂದ್ರೇನು? ತಾಳ್ಮೆ, ಅಸಹನೆ. Then swooped on. Attacked suddenly. Attacked suddenly. Okay. Then unreal. Avastava. Okay. Pursing. Pursing. Pinch. Pursing ಅಂದ್ರೇನು? Pinch. ಅಂದ್ರೆ ಚುಚ್ಚುವುದು. Okay. And death grip. Death grip means a very tight grip. A very tight grip. Okay, should write this one. Okay, and for you homework, this is homework. Read lesson 5 and write meanings. Okay, how much I gave? 6 meanings I gave. No, you should write 5 times. Okay, you should write 5 times. Struggled, kuggida, impatient, asahane, swapped on, attacked suddenly, unreal, avastavya, pursing, pinch. Death, pinch and chuchul. Death grip means a very tight grip. And for you homework, you should write meanings 5 times and read lesson number 5. Okay, thank you.